ಹಾಗಾದ್ರೆ ಈ ಮೂಡ ಹಗರಣ ಎಲ್ಲಿ ತನಕ ಬಂತು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ರೆ ಈ ಮೂಡ ಹಗರಣ ಎನ್ನುವಂಥದ್ದು ಬಗದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಅದು ಕೂಡ ಮೈಸೂರು ಮೂಡ ಅಕ್ರಮ 2.2 ಎಕರೆ ಭೂಮಿ ಕಳೆದುಕೊಂಡವರಿಗೆ 19 ಸೈಟ್ ಮಹೇಂದ್ರ ಎನ್ನುವ ವ್ಯಕ್ತಿಗೆ 19 ಸೈಟ್ಗಳು ಮಂಜೂರಾಗಿವೆ. ದೇವನೂರು ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡಿರುವಂತ ಮಹೇಂದ್ರ ಪರ್ಯಾಯವಾಗಿ ವಿಜಯನಗರದಲ್ಲಿ ನಿವೇಶನ ಮಂಜೂರು ಮಾಡ್ಕೊಂಡಿದ್ದಾನೆ. ಆದ್ರೆ ಯಾವಾಗ ಅವರು ಭೂಮಿಯನ್ನ ಕಳೆದುಕೊಂಡ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮೂಡ ಯಾವಾಗ ಭೂಮಿ ವಶಕ್ಕೆ ಪಡೆಯಿತು ಅವರದ್ದು? ಈ ಬಗ್ಗೆ ಮೂಡಾದ ಅಧಿಕಾರದಲ್ಲಿಯೇ ಇರುವಾಗ ಈ ಮಾಹಿತಿ ಇಲ್ಲ ಅಂತ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹಾಗಾದ್ರೆ ಮೂಡದಲ್ಲಿ ಏನಾಗ್ತಾ ಇದೆ ಸರ್? ಹಾಗಾದ್ರೆ ಇದು ಕೇಳೋರಿಲ್ಲ ಹೇಳೋರಿಲ್ಲ, ಅಧಿಕಾರಿಗಳ ಗಮನಕ್ಕೂ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಅಂತ ಮೂಡದಲ್ಲಿ? ಹಾಗಾದ್ರೆ ಏನಾಗಿದೆ ಅಂತ? ಅದೇ ಮೂಡದ ಬಗ್ಗೆ ತಿಳ್ಕೊಂಡವನು ಮೂಡ, ಮೂಡದ ಬಗ್ಗೆ ತಿಳಿಯದೇ ಇರೋನು ಮೂಢ, ಮೂಡದಲ್ಲಿ ಸೈಟ್ ಮಾಡದೇ ಇರೋನು ಮೂಢ, ಮೂಡದಲ್ಲಿ ಸೈಟ್ ಮಾಡ್ಕೊಂಡಿರೋನು ಮೂಢ, ಒಟ್ಟಾರೆ ಮೂಢ. ಈಗ ಅದರ ಬಗ್ಗೆ ಮಾತಾಡ್ತೀವಲ್ಲ ನಾವು ಮೂಢ. ಓಕೆ, ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಲ್ಲ ವಿನೋದ, ಈಗ CM ಇಷ್ಟೆಲ್ಲ ಶಕ್ತಿ ಬಳಸಿ ಆರೋಪ ಇರೋದು 1998 ಆರಂಭ ಮಾಡಿ 2004 ಮತ್ತೊಮ್ಮೆ ಪ್ಲ್ಯಾನ್ ಮಾಡಿ 2013 ಮುಖ್ಯಮಂತ್ರಿ ಆದಾಗ ಮತ್ತೆ ಪ್ಲ್ಯಾನ್ ಮಾಡಿ 2018 ಮತ್ತೆ ಅಧಿಕಾರವಿದ್ದಾಗ ಪ್ಲ್ಯಾನ್ ಮಾಡಿ 2023 ಮತ್ತೆ ಪ್ಲ್ಯಾನ್ ಮಾಡಿ 14 ಸೈಟ್ ತಗೊಳ್ಳೋದಕ್ಕೆ ಅಂದರೆ ಆರೋಪ ಇರೋದು 14 ಸೈಟ್ದು ಇಷ್ಟೆಲ್ಲ ಕಸರತ್ತು ಮಾಡಿದ್ದಾರೆ. ಈ ಮಹೇಂದ್ರ ಬಾಹುಬಲಿ ಯಾರು? 2 ಸೈಟ್ ತಗೋ 2 ಎಕರೆ ಕೊಡೋ 19 ಸೈಟ್ಸ್ ತಗೋ, ಇನ್ವೆಸ್ಟಿಗೇಷನ್ ಇಲ್ಲ, ಡ್ಯಾಶ್ ಇಲ್ಲ. ಏನಿದು? ಪವರ್ಫುಲ್ ಆಗ್ಬಿಟ್ಟನಲ್ರಿ ಅವನು CMಗಿಂತ. ಮಹೇಂದ್ರ ನಿಜಕ್ಕೂ ಜಯಪ್ರಕಾಶ್, ಯಾಕೆಂತಂದರೆ ಮಹೇಂದ್ರ ಮೂಲತಃ ಗುಗ್ರಾಜ್ ಕ್ಷೇತ್ರದ ನಿವಾಸಿಯಾಗಿದ್ದಾನೆ. ಈತನ ಏನೋ ದೇವನೂರು ಗ್ರಾಮದಲ್ಲಿ ಭೂಮಿಯೆಲ್ಲ ಕಳೆದುಕೊಂಡಿದ್ದಾನೆ ಅಂತೇಳಿ ಈಗಾಗಲೇ 2 ಎಕರೆ 12 ಗುಂಟೆ ಜಾಗವನ್ನು ಕಳೆದುಕೊಂಡಿದ್ದಾನೆ. ಆದರೆ ಆ ಜಾಗವನ್ನು ಯಾವಾಗ ಮೂಡ ವಶಕ್ಕೆ ಪಡೆದುಕೊಳ್ಳೋದು ಅನ್ನುವಂಥದ್ದೇ ದಾಖಲೆಯಲ್ಲಿ ದಾಖಲಾಗಿಲ್ಲ. ಭಾಳ ಪ್ರಮುಖವಾಗಿ 2020 ಬಂದಿರುವಂತಹ 50-50 ಅನುಪಾತದಲ್ಲಿ ಯಾವ ಲೇಔಟ್ಗಳು ಕೂಡ ನಿರ್ಮಾಣ ಆಗಿಲ್ಲ. ಆದರೆ 1960, 70, 80 ಹೀಗೆ ಭೂಮಿಯೆಲ್ಲ ಕಳೆದುಕೊಂಡು ರಿವಾರ್ಡೆಲ್ಲ ತೆಗೆದುಕೊಂಡವರು ಕೂಡ 2020 ನಂತರದಲ್ಲಿ ಯಾವಾಗ ಇಲ್ಲಿನ ಆಯುಕ್ತರಾಗಿರುವಂತಹ ನಟೇಶ್ ಇರ್ಬೋದು, ದಿನೇಶ್ ಅವರು ಹಾಕ್ಕೊಟ್ಟಂತಹ ಒಂದು ರೂಟ್ ಏನಿದೆ ಆ ರೂಟಿನ ಪ್ರಕಾರವಾಗಿ 2020 ಕೂಡ ಈ ಹಿಂದೆ ಕಳೆದುಕೊಂಡಂತಹ ಭೂಮಿ ಕಳೆದುಕೊಂಡವರು ಕೂಡ 50-50 ಅನುಪಾತದಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಕೂಡ ಆ್ಯಕ್ಟ್ನ ಅನ್ವಯವಾಗಿ 2 ಎಕರೆ ಮೇಲೆ 3 ಎಕರೆ ಒಳಗೆ ಭೂಮಿಯನ್ನು ಕಳೆದುಕೊಂಡವ್ರಿಗೆ 30-40 ಒಂದು ನಿವೇಶನ ಮತ್ತು 60-40 ಒಂದು ನಿವೇಶನ ಕೊಡಬೇಕು ಅಂತೇಳಿ ನಿಯಮ ಇದೆ. ಆದರೆ ಈತನಿಗೆ ಕೊಟ್ಟಿರುವಂಥದ್ದು ಬರೋಬ್ಬರಿ 19 ನಿವೇಶನಗಳು. ನಾವು ಮೊದಲಿಂದಲೂ ಕೂಡ ಅದೇ ಹೇಳ್ತಾ ಇದ್ದಿದ್ದು, CM ಸಿದ್ದರಾಮಯ್ಯವರು ತೆಗೆದುಕೊಂಡಿರುವಂತಹ 14 ನಿವೇಶನಗಳು ಕೇವಲ ಮುನ್ನುಡಿಯಷ್ಟೇ. ಇದರ ಹಿಂದೆ ದೊಡ್ಡ ತಿಮಿಂಗಿಲಗಳಿದೆ ಅಂತೇಳಿ ಬಹಳ ಮೊದಲದಿಂದಲೂ ಕೂಡ ಹೇಳ್ತಾ ಇದ್ವಿ. ಸೊ ಹೀಗೆ ಪ್ರತಿಯೊಂದು ಕೇಸ್ಗಳನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಯಾರೆಲ್ಲ 20 ಸೈಟು, 30 ಸೈಟು, 40, 50 ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಮೂಡಾದಲ್ಲೇ ಕೂಡ ಈ ದಾಖಲಾತಿಗಳು ಕೂಡ ಮಿಸ್ ಆಗಿರುವಂಥದ್ದು. ಅವರಿಗೆ ಸೈಟ್ನ ಕ್ರಯಪತ್ರ ಮಾಡಿಕೊಡುವ ಸಂದರ್ಭದಲ್ಲೂ ಕೂಡ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವಾಗ ಭೂಮಿ ಕಳೆದುಕೊಂಡ್ರು, ಎಲ್ಲಿ ಜಾಗ ಇತ್ತು ಎಲ್ಲವನ್ನು ಕೂಡ. ಆದರೆ ಆ ದಾಖಲಾತಿಗಳನ್ನು ಗಮನಿಸ್ತಾ ಹೋದರೆ ಯಾವ ಇಸ್ವಿಯಲ್ಲಿ ಈತ ಭೂಮಿಯೆಲ್ಲ ಕಳೆದುಕೊಂಡಿದ್ದಾರೆ ಅಂತ ಕೂಡ ನಮೂದು ಮಾಡಿಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅಕ್ರಮ ಇಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಇಡೀ ತನಿಖೆ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮಹೇಂದ್ರ ಯಾರಿಗೆ ಸೇರಿದಂಥವರು ಅಥವಾ ಅವ್ರು ನಿಜವಾಗ್ಲೂ ಕೂಡ ಭೂಮಿಯನ್ನು 2020 ಕಳೆದುಕೊಂಡಿದ್ದ, ಇದೆಲ್ಲದರ ಬಗ್ಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಅಥವಾ ಈಗಾಗಲೇ CM ಪತ್ನಿಯವರು 14 ಸೀಟ್ಗಳನ್ನು ವಾಪಸ್ ಕೊಟ್ಟ ಹಾಗೆ ಇದೆಲ್ಲವನ್ನು ಕೂಡ ಮುಟ್ಗೋಲು ಹಾಕೊಳ್ತಾರ, ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್. ಎಸ್ ಸರ್. ಹಾಗಾದ್ರೆ ಈ ಮೂಡ ಹಗರಣ ಎಲ್ಲಿ ತನಕ ಬಂತು ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ್ರೆ ಈ ಮೂಡ ಹಗರಣ ಎನ್ನುವಂಥದ್ದು ಬಗದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ. ಅದು ಕೂಡ ಮೈಸೂರು ಮೂಡ ಅಕ್ರಮ 2.2 ಎಕರೆ ಭೂಮಿ ಕಳೆದುಕೊಂಡವರಿಗೆ 19 ಸೈಟ್ ಮಹೇಂದ್ರ ಎನ್ನುವ ವ್ಯಕ್ತಿಗೆ 19 ಸೈಟ್ಗಳು ಮಂಜೂರಾಗಿವೆ. ದೇವನೂರು ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡಿರುವಂತ ಮಹೇಂದ್ರ ಪರ್ಯಾಯವಾಗಿ ವಿಜಯನಗರದಲ್ಲಿ ನಿವೇಶನ ಮಂಜೂರು ಮಾಡ್ಕೊಂಡಿದ್ದಾನೆ. ಆದ್ರೆ ಯಾವಾಗ ಅವರು ಭೂಮಿಯನ್ನ ಕಳೆದುಕೊಂಡ್ರು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಮೂಡ ಯಾವಾಗ ಭೂಮಿ ವಶಕ್ಕೆ ಪಡೆಯಿತು ಅವರದ್ದು? ಈ ಬಗ್ಗೆ ಮೂಡಾದ ಅಧಿಕಾರದಲ್ಲಿಯೇ ಇರುವಾಗ ಈ ಮಾಹಿತಿ ಇಲ್ಲ ಅಂತ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಹಾಗಾದ್ರೆ ಮೂಡದಲ್ಲಿ ಏನಾಗ್ತಾ ಇದೆ ಸರ್? ಹಾಗಾದ್ರೆ ಇದು ಕೇಳೋರಿಲ್ಲ ಹೇಳೋರಿಲ್ಲ, ಅಧಿಕಾರಿಗಳ ಗಮನಕ್ಕೂ ಇಲ್ಲ ಅಂತ ಹೇಳಿದ್ರೆ
ಏನಾಗ್ತಾ ಇದೆ ಅಂತ ಮೂಡಾದಲ್ಲಿ? ಹಾಗಾದ್ರೆ ಏನಾಗಿದೆ ಅಂತ? ಅದೇ ಮೂಡದ ಬಗ್ಗೆ ತಿಳ್ಕೊಂಡವನು ಮೂಡದ ಬಗ್ಗೆ ತಿಳಿಯದೇ ಇರೋನು ಮೂಡದಲ್ಲಿ ಸೈಟ್ ಮಾಡದೇ ಇರೋನು ಮೂಡದಲ್ಲಿ ಸೈಟ್ ಮಾಡ್ಕೊಂಡಿರೋನು ಮೂಢ. ಒಟ್ಟಾರೆ ಮೂಢ. ಈಗ ಅದರ ಬಗ್ಗೆ ಮಾತಾಡ್ತೀವಲ್ಲ ನಾವು ಮೂಢ. ಓಕೆ, ವಿನೋದ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಲ್ಲ ವಿನೋದ, ಈಗ CM ಇಷ್ಟೆಲ್ಲ ಶಕ್ತಿ ಬಳಸಿ ಆರೋಪ ಇರೋದು 1998 ಆರಂಭ ಮಾಡಿ 2004 ಮತ್ತೊಮ್ಮೆ ಪ್ಲ್ಯಾನ್ ಮಾಡಿ 2013 ಮುಖ್ಯಮಂತ್ರಿ ಆದಾಗ ಮತ್ತೆ ಪ್ಲ್ಯಾನ್ ಮಾಡಿ 2018 ಮತ್ತೆ ಅಧಿಕಾರವಿದ್ದಾಗ ಪ್ಲ್ಯಾನ್ ಮಾಡಿ 2023 ಮತ್ತೆ ಪ್ಲ್ಯಾನ್ ಮಾಡಿ 14 ಸೈಟ್ ತಗೊಳ್ಳೋದಕ್ಕೆ ಅಂದರೆ ಆರೋಪ ಇರೋದು 14 ಸೈಟ್ದು ಇಷ್ಟೆಲ್ಲ ಕಸರತ್ತು ಮಾಡಿದ್ದಾರೆ. ಈ ಮಹೇಂದ್ರ ಬಾಹುಬಲಿ ಯಾರು? 2 ಸೈಟ್ ತಗೋ 2 ಎಕರೆ ಕೊಡೋ 19 ಸೈಟ್ಸ್ ತಗೋ. ಇನ್ವೆಸ್ಟಿಗೇಷನ್ ಇಲ್ಲ, ಡ್ಯಾಶು ಇಲ್ಲ. ಏನಿದು? ಪವರ್ಫುಲ್ ಆಗ್ಬಿಟ್ಟನಲ್ರಿ ಅವನು CMಗಿಂತ. ಮಹೇಂದ್ರ ನಿಜಕ್ಕೂ ಜಯಪ್ರಕಾಶ್, ಯಾಕೆಂತಂದರೆ ಮಹೇಂದ್ರ ಮೂಲತಃ ಕುಗ್ರಾ ಕ್ಷೇತ್ರದ ನಿವಾಸಿಯಾಗಿದ್ದಾರೆ. ಈತನ ಏನೋ ದೇವನೂರು ಗ್ರಾಮದಲ್ಲಿ ಭೂಮಿಯೆಲ್ಲ ಕಳೆದುಕೊಂಡಿದ್ದಾರೆ ಅಂತೇಳಿ ಈಗಾಗಲೇ 2 ಎಕರೆ 12 ಗುಂಟೆ ಜಾಗವನ್ನು ಕಳೆದುಕೊಂಡಿದ್ದಾರೆ. ಆದರೆ ಆ ಜಾಗವನ್ನು ಯಾವಾಗ ಮೂಡ ವಶಕ್ಕೆ ಪಡೆದುಕೊಳ್ಳೋದು ಅನ್ನುವಂಥದ್ದೇ ದಾಖಲೆಯಲ್ಲಿ ದಾಖಲಾಗಿಲ್ಲ. ಭಾಳ ಪ್ರಮುಖವಾಗಿ 2020 ಬಂದಿರುವಂತಹ 50-50 ಅನುಪಾತದಲ್ಲಿ ಯಾವ ಲೇಔಟ್ಗಳು ಕೂಡ ನಿರ್ಮಾಣ ಆಗಿಲ್ಲ. ಆದರೆ 1960, 70, 80 ಹೀಗೆ ಭೂಮಿಯೆಲ್ಲ ಕಳೆದುಕೊಂಡು ರಿವಾರ್ಡೆಲ್ಲ ತೆಗೆದುಕೊಂಡವರು ಕೂಡ 2020 ನಂತರದಲ್ಲಿ ಯಾವಾಗ ಇಲ್ಲಿನ ಆಯುಕ್ತರಾಗಿರುವಂತಹ ನಟೇಶ್ ಇರ್ಬೋದು, ದಿನೇಶ್ ಅವರು ಹಾಕ್ಕೊಟ್ಟಂತಹ ಒಂದು ರೂಟ್ ಏನಿದೆ ಆ ರೂಟಿನ ಪ್ರಕಾರವಾಗಿ 2020 ಕೂಡ ಈ ಹಿಂದೆ ಕಳೆದುಕೊಂಡಂತಹ ಭೂಮಿ ಕಳೆದುಕೊಂಡವರು ಕೂಡ 50-50 ಅನುಪಾತದಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಕೂಡ ಆ್ಯಕ್ಟ್ನ ಅನ್ವಯವಾಗಿ 2 ಎಕರೆ ಮೇಲೆ 3 ಎಕರೆ ಒಳಗೆ ಭೂಮಿಯನ್ನು ಕಳೆದುಕೊಂಡವ್ರಿಗೆ 30-40 ಒಂದು ನಿವೇಶನ ಮತ್ತು 60-40 ಒಂದು ನಿವೇಶನ ಕೊಡಬೇಕು ಅಂತೇಳಿ ನಿಯಮ ಇದೆ. ಆದರೆ ಈತನಿಗೆ ಕೊಟ್ಟಿರುವಂಥದ್ದು ಬರೋಬ್ಬರಿ 19 ನಿವೇಶನಗಳು. ನಾವು ಮೊದಲಿಂದಲೂ ಕೂಡ ಅದೇ ಹೇಳ್ತಾ ಇದ್ದಿದ್ದು, CM ಸಿದ್ದರಾಮಯ್ಯವರು ತೆಗೆದುಕೊಂಡಿರುವಂತಹ 14 ನಿವೇಶನಗಳು ಕೇವಲ ಮುನ್ನುಡಿಯಷ್ಟೇ. ಇದರ ಹಿಂದೆ ದೊಡ್ಡ ತಿಮಿಂಗಿಲಗಳಿದೆ ಅಂತೇಳಿ ಬಹಳ ಮೊದಲದಿಂದಲೂ ಕೂಡ ಹೇಳ್ತಾ ಇದ್ವಿ. ಸೊ ಹೀಗೆ ಪ್ರತಿಯೊಂದು ಕೇಸ್ಗಳನ್ನು ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಯಾರೆಲ್ಲ 20 ಸೈಟು 30 ಸೈಟು 40, 50 ಸೈಟ್ಗಳು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಮೂಡಾದಲ್ಲೇ ಕೂಡ ಈ ದಾಖಲಾತಿಗಳು ಕೂಡ ಮಿಸ್ ಆಗಿರುವಂಥದ್ದು. ಅವರಿಗೆ ಸೈಟ್ನ ಕ್ರಯಪತ್ರ ಮಾಡಿಕೊಡುವ ಸಂದರ್ಭದಲ್ಲೂ ಕೂಡ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ, ಯಾವಾಗ ಭೂಮಿ ಕಳೆದುಕೊಂಡ್ರು, ಎಲ್ಲಿ ಜಾಗ ಇತ್ತು ಎಲ್ಲವನ್ನು ಕೂಡ. ಆದರೆ ಆ ದಾಖಲಾತಿಗಳನ್ನು ಗಮನಿಸ್ತಾ ಹೋದರೆ ಯಾವ ಇಸ್ವಿಯಲ್ಲಿ ಈತ ಭೂಮಿಯೆಲ್ಲ ಕಳೆದುಕೊಂಡಿದ್ದಾರೆ ಅಂತ ಕೂಡ ನಮೂದು ಮಾಡಿಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದ ಅಕ್ರಮ ಇಲ್ಲಿ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಇಡೀ ತನಿಖೆ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಮಹೇಂದ್ರ ಯಾರಿಗೆ ಸೇರಿದಂಥವರು ಅಥವಾ ಅವ್ರು ನಿಜವಾಗ್ಲೂ ಕೂಡ ಭೂಮಿಯನ್ನು 2020 ಕಳೆದುಕೊಂಡಿದ್ದ, ಇದೆಲ್ಲದರ ಬಗ್ಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ, ಅಥವಾ ಈಗಾಗಲೇ CM ಪತ್ನಿಯವರು 14 ಸೀಟ್ಗಳನ್ನು ವಾಪಸ್ ಕೊಟ್ಟ ಹಾಗೆ ಇದೆಲ್ಲವನ್ನು ಕೂಡ ಮುಟ್ಗೋಲು ಹಾಕೊಳ್ತಾರ, ಕಾದು ನೋಡಬೇಕಾಗುತ್ತೆ. ಜಯಪ್ರಕಾಶ್. ಎಸ್ ಸರ್.